5251ನೇ ಶ್ರೀಕೃಷ್ಣ ದಿನಾಚರಣೆ ತಾಲೂಕು ಆಡಳಿತ ವತಿಯಿಂದ ನಡೆಸಲಾಯಿತು. ಮಹಾಭಾರತದ ಕಥಾನಾಯಕ ಎಂದೇ ಹೆಸರುವಾಸಿಯಾಗಿರುವ ಶ್ರೀಕೃಷ್ಣ ದೈವ ಮಾನವನಾಗಿದ್ದು ಸಾಮಾಜಿಕ ನೀತಿ, ಹಿಂದೂ ಧರ್ಮದ ಧಾರ್ಮಿಕ ತತ್ವ ಸಿದ್ಧಾಂತದೊಂದಿಗೆ ಧರ್ಮ ಉಳಿವಿಗಾಗಿ ಹೋರಾಡಿದಂತಹ ಮಹಾನ್ ಪುರುಷ, ಲೋಕ ಉದ್ಧಾರಕ ಶ್ರೀಕೃಷ್ಣ ಎಂದು ಶಾಸಕ ಟಿ ರಘುಮೂರ್ತಿ ತಿಳಿಸಿದರು. ಇವರು ನಗರದ ತಾಲೂಕು ಆಡಳಿತ ವತಿಯಿಂದ ಆಯೋಜಿಸಿರುವ 5251ನೇ ದಿನಾಚರಣೆಯಲ್ಲಿ ಭಾಗಿಯಾಗಿ ಶ್ರೀಕೃಷ್ಣನ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದರು. ಶ್ರೀಕೃಷ್ಣ ಬಗ್ಗೆ ಈಗ ಯಾರು ಕೂಡ ಯಾವುದೇ ವಿಷಯದಲ್ಲಿ ಬಹಳ ಏನು ಯಾರೆಲ್ಲ ಪರಿಣಿತರು ಅಂತಾರೆ ಬಹುಶಃ ಅನುಭವದಿಂದ ಅವರ ಮಾಡಿದಂತ ಇದರಿಂದ ಅವರೆಲ್ಲ ಕೆಲವು ವಿಷಯ ಅಂತಿರ್ತಾರೆ, ಅವ್ರ ಕ್ಯಾಂಪಲ್ ಇರ್ತದೆ. ಬಹುಶಃ ನಿಮ್ಗೆ ಯಾರಾದ್ರೂ ಬೇಕು ಅಧ್ಯಯನ ಮಾಡ್ಬೇಕಂದ್ರೆ ಯಾವುದೇ ವಿಷಯಗಳನ್ನ ನೀವು ಗೂಗಲ್ ಹೋಗಿ ಹೇಳಿದ್ರೆ ಶ್ರೀಕೃಷ್ಣ ಬಗ್ಗೆ ಎಲ್ಲ ಬರ್ತಾ ಇರ್ತಾರೆ. ಬಹುಶಃ ಯಾವುದೇ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿಗಳು ಬಹುಶಃ ಶ್ರೀಕೃಷ್ಣ ಯುಗದಲ್ಲಿ ಬಹಳಷ್ಟು ಮಹಾಭಾರತವನ್ನ ನೋಡಿದಂತ ಸಂದರ್ಭದಲ್ಲಿ ಇನ್ನು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ರೆಹನ್ ಪಾಷಾ, ಗೊಲ್ಲ ಸಮುದಾಯದ ಮಂಜಪ್ಪ ಮಾತನಾಡಿದರು. ಇನ್ನು ಈ ವೇಳೆ ನಗರಸಭಾ ಸದಸ್ಯ ವೀರಭದ್ರಪ್ಪ, ಕ್ಷೇತ್ರ ಶಿಕ್ಷಣಾಧಿಕಾರಿ ಸುರೇಶ್, ಗದ್ದಿಗೆ ತಿಪ್ಪೇಸ್ವಾಮಿ, ಹನುಮಂತಪ್ಪ, ಡಿವೈಎಸ್ಪಿ ರಾಜಣ್ಣ, ತಿಪ್ಪೇಸ್ವಾಮಿ, ಶ್ರೀನಿವಾಸ್, ಪರಶುರಾಂಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಶಿಧರ್ ಸೇರಿದಂತೆ ಅನೇಕರು ಇದ್ದರು. ಯಾವಾಗ ಯಾರಿಗೆ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಎಂಬುದು ಶ್ರೀಕೃಷ್ಣನಿಗೆ ಜ್ಞಾನಯೋಗ, ಧ್ಯಾನಯೋಗ, ಭಕ್ತಿಯೋಗ ಮತ್ತು ಕರ್ಮಯೋಗದ ಮಹತ್ವ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ತಿಳಿಸಿದ್ದಾರೆ. ಮನುಷ್ಯನ ಬದುಕಿಗೆ ಅಗತ್ಯವಾದ ಜೀವನ ಮೌಲ್ಯಗಳನ್ನು ಸರಳ ಸೂತ್ರಗಳನ್ನು ತಿಳಿಸಿದ್ದಾರೆ. ಶ್ರದ್ಧೆ, ಭಕ್ತಿ ಹಾಗೂ ಪ್ರೀತಿಯಿಂದ ಪ್ರತಿಯೊಬ್ಬರ ನಿತ್ಯ ಬದುಕಿನಲ್ಲಿ ಭಗವದ್ಗೀತೆ ಮೇಲೆ ಮನನ ಮಾಡಿಕೊಳ್ಳುವ ಸಭೆಯನ್ನು ಬೆಳೆಸಿಕೊಳ್ಳಬೇಕು. ಸಂಕಷ್ಟದಲ್ಲಿದ್ದವರಿಗೆ ಧೈರ್ಯ ತುಂಬಿದ ಶ್ರೀಕೃಷ್ಣನನ್ನು ಸದಾ ನಾವೆಲ್ಲರೂ ನೆನೆಯಬೇಕು ಎಂದು ಹೇಳ್ತಾ ಮತ್ತೊಮ್ಮೆ ಶ್ರೀಕೃಷ್ಣ ಜಯಂತಿ ಶುಭಾಶಯಗಳನ್ನು